ಸ್ನೇಹಿತರೆ ನಮಸ್ಕಾರ. ನ್ಯೂಸ್ 18 ಕನ್ನಡದ ಫೇಸ್ಬುಕ್ ಮತ್ತು ಯೂಟ್ಯೂಬ್ಗೆ ಸ್ವಾಗತ. ನಾನು ಗಂಗಾಧರ್ ವಾಗಟ. ಪ್ರತಿನಿತ್ಯ ವಿಶೇಷವಾದಂತಹ ಸುದ್ದಿಗಳನ್ನು ನಿಮ್ಮೊಂದಿಗೆ ಹಂಚ್ಕೊಳ್ತಾ ಇರ್ತೇನೆ ಸ್ನೇಹಿತರೆ. ಅದೇ ರೀತಿಯಾಗಿ ಅಪರಾಧ ಒಂದು ವರದಿಗಳಾಗಿರ್ಬೋದು ಮತ್ತು ಒಂದು ಅವೇರ್ನೆಸ್ ಮೂಡಿಸುವಂಥ ಒಂದು ವಿಚಾರಗಳಾಗಿರ್ಬೋದು, ಈ ಬಗ್ಗೆ ನಿಮ್ಮ ಜೊತೆ ಮಾಹಿತಿಯನ್ನು ಹಂಚ್ಕೊಳ್ತಾ ಇರ್ತೇನೆ ಸ್ನೇಹಿತರೆ. ಇವತ್ತು ಕೂಡ ಒಂದು ವಿಶೇಷವಾದಂಥ ಸುದ್ದಿ, ಮತ್ತು ನಾವು ಕೂಡ ಈ ಒಂದು ಸಂದರ್ಭ ಅಂದರೆ ಸಮಸ್ಯೆಗಳಿರುವಂಥ ಒಂದು ಸಂದರ್ಭಗಳನ್ನು ವಂಚಕರು ಯಾವ ರೀತಿ ಬಂಡವಾಳ ಮಾಡಿಕೊಂಡು ಯಾವ ರೀತಿ ಚೀಟ್ ಮಾಡ್ತಾರೆ, ವಂಚನೆಯನ್ನು ಮಾಡ್ತಾರೆ, ಆ ಒಂದು ಸಂದರ್ಭದಲ್ಲಿ ನಾವು ಯಾವ ರೀತಿ ಅಲರ್ಟ್ ಇರಬೇಕು ಅನ್ನೋ ಮಾಹಿತಿಯನ್ನು ನಿಮ್ಮೊಂದಿಗೆ ಹಂಚ್ಕೊಳ್ತೇನೆ ಸ್ನೇಹಿತರೆ. ಈಗ ರಾಜ್ಯದಲ್ಲಿ ಸಾಕಷ್ಟು ಒಂದು ದೊಡ್ಡ ಸಮಸ್ಯೆಯಾಗಿ ಪರಿಣಮಿಸಿರುವಂಥದ್ದು, ಅದರಲ್ಲೂ ರಾಜಧಾನಿ ಬೆಂಗಳೂರಲ್ಲ ಅಂತಂದರೆ ಗ್ಯಾಸ್ ಸಿಲಿಂಡರ್ ಸಮಸ್ಯೆ. ಒಂದು ಮನೆಯಲ್ಲಿ ಗೃಹೋಪಯೋಗಿ ಬಳಕೆ ಮಾಡೋಕ್ಕೆ ಸಿಲಿಂಡರ್ ಕೂಡ, ಡೊಮೆಸ್ಟಿಕ್ ಸಿಲಿಂಡರ್ ಕೂಡ ಸಿಗ್ತಾ ಇಲ್ಲ. ಒಂದು ಹೋಟೆಲ್ ನಡೆಸೋದಕ್ಕೆ ಸಣ್ಣ ಪುಟ್ಟ ಒಂದು ಬೀದಿ ಬದಿಯಾಗಿ ಹೋಟೆಲ್ ನಡೆಸೋಕ್ಕೆ ಈಗ ಒಂದು ಸಿಲಿಂಡರ್, ಕಮರ್ಷಿಯಲ್ ಸಿಲಿಂಡರ್ ಕೂಡ ಸಿಗ್ತಾ ಇಲ್ಲ. ಇದು ಒಂದು ಸಮಸ್ಯೆ ಆಗಿರುವಂಥದ್ದು. ಏನು ಸ್ಟಾಕ್ ಇಟ್ಕೊಂಡಿದ್ರು ಅವರು ಇಷ್ಟು ದಿನಗಳವರೆಗೂ ಕೂಡ ಈಗ ಒಂದು ಹೋಟೆಲ್ ನಡೆಸಿದ್ರು. ಈಗ ಅದು ಸಿಲಿಂಡರ್ ಖಾಲಿಯಾಗಿದೆ. ಈಗ ಮತ್ತೆ ಕಮರ್ಷಿಯಲ್ ಸಿಲಿಂಡರ್ ಸಿಗ್ತಾ ಇಲ್ಲ. ಸಣ್ಣ ಪುಟ್ಟ ಹೋಟೆಲ್ಗಳು ನಡೆಸುವಂಥವ್ರು ಕಷ್ಟ ಆಗಿದೆ. ದೊಡ್ಡ ಮಟ್ಟದ ಹೋಟೆಲ್ಗಳನ್ನು ನಡೆಸುವಂಥವ್ರು ಅವ್ರು ದೊಡ್ಡ ಮಟ್ಟದಲ್ಲಿ ಸ್ಟಾಕ್ ಇಟ್ಕೊಂಡಿದ್ರು. ಅವ್ರಿಗೆ ಯಾವ ರೀತಿ ಆದಂಥ ಅವರು ಸಿಲಿಂಡರ್ಗಳನ್ನು ಸಪ್ಲೈ ಮಾಡುವಂಥದ್ದು, ಅವರಿಗೆ ಅದನ್ನು ಪ್ರತಿನಿತ್ಯ ನಡೆಸುವಂಥದ್ದು, ಅವರು ಹಾಗೋ ಹೀಗೋ ಹೆಂಗೋ ಒಂದು ಚಾಲೆಂಜ್ ಮಾಡಿಕೊಂಡು ಅವರು ಹೋಟೆಲನ್ನು ನಡೆಸ್ತಾ ಇದ್ದಾರೆ. ಆದರೆ ಇನ್ನೊಂದು ವಿಚಾರ ಏನಂತಂದರೆ, ಈಗ ಬುಕ್ ಮಾಡಿದ್ರು ಸಿಲಿಂಡರ್ ಸಿಗ್ತಾ ಇಲ್ಲ. ಈಗ ಮನೆಯಲ್ಲಿ ಗ್ಯಾಸ್ ಬುಕ್ ಎಲ್ಲ ಕೂಡ ಖಾಲಿಯಾಗಿ ಈಗ ಹೋಟೆಲ್ಗಳಿಗೆ ಬರುವಂಥ ಒಂದು ಸ್ಥಿತಿ ಇರುವಂಥದ್ದು. ಆದರೆ ಈ ಒಂದು ಸಂದರ್ಭವನ್ನು ವಂಚಕರು ಯಾವ ರೀತಿ ಬಂಡವಾಳ ಮಾಡ್ಕೊಂಡಿದ್ದಾರೆ ಅಂತಂದರೆ, ಇವ್ರಿಗೆ ಯಾವುದೋ ಒಂದು ವಾಟ್ಸಪ್ಪಲ್ಲಿ ಯಾವುದೋ ಒಂದು ನಂಬರ್ಗಳಿಂದ ಲಿಂಕನ್ನು ಕಳಿಸುವಂಥದ್ದು. ಈ ನಂಬರ್ಗೆ ನೀವು ಕ್ಲಿಕ್ ಮಾಡಿದ್ರೆ, ಈ ಲಿಂಕನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಗ್ಯಾಸ್ ಬುಕ್ ಆಗುತ್ತೆ, ನಿಮ್ಮ ಲೊಕೇಶನ್ಗೆ ಸಿಲಿಂಡರ್ ಬರುತ್ತೆ ಅಂತೇಳಿ ಆ ರೀತಿಯಾದಂಥ ಲಿಂಕ್ಗಳನ್ನು ಕಳಿಸುವಂಥದ್ದು. ಯಾರೋ ಒಬ್ಬರು ಯಾವುದೋ ಒಂದು ಲಿಂಕ್ ಬಂದಿದೆ, ಸಿಲಿಂಡರ್ ಸಿಗುತ್ತೆ ಅನ್ನೋ ರೀತಿಯಲ್ಲಿ ಯಾಮಾರಿ ಆ ಲಿಂಕನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಹಣವನ್ನು ಕೇಳುತ್ತೆ. ಸೇಮ್ ಪ್ರೈಸಲ್ಲಿ ನಿಮಗೆ ಸಿಗುತ್ತೆ. ಅಂದರೆ ಒಂದು 200-300 ರೂಪಾಯಿ ಹೆಚ್ಚು ಕಮ್ಮಿ ಇರ್ಬೋದು. ಅಲ್ಲಿ ಒತ್ತು ನೀವು ಏನಾದರೂ ಅಮೌಂಟ್ ನಿಮಗೆ ಅಲ್ಲಿ ಬ್ಯಾಂಕ್ ಡೀಟೇಲ್ಸ್ ಏನಾದರೂ ನೀವು ಸೆಲೆಕ್ಟ್ ಮಾಡಿ ಕಳಿಸಿದ್ರೆ ಅಲ್ಲಿ ನಿಮ್ಮ ಹಣ ಕೂಡ ಹೋಯ್ತು. ನಿಮಗೆ ಯಾವುದೇ ರೀತಿಯಾದಂಥ ಗ್ಯಾಸ್ ಸಿಲಿಂಡರ್ ಕೂಡ ಬರೋದಿಲ್ಲ. ಈ ರೀತಿಯಾಗಿ ವಂಚನೆಗೊಳಗಾಗಬೇಡಿ ಅಂತ ಯಾವುದೇ ಅನ್ನೋನ್ ನಂಬರಿಂದ ನಿಮಗೆ ವಾಟ್ಸಪ್ ನಂಬರ್ಗಳಿಗೆ ಅಥವಾ ಬೇರೆ ರೀತಿಯಾದಂಥ ಸೋಷಿಯಲ್ ಮೀಡಿಯಾಗಳಲ್ಲಿ ನಿಮ್ಗೆ ಏನಾದರೂ ಮೆಸೇಜ್ಗಳು ಬಂದಂಥ ಸಂದರ್ಭ, ಇಲ್ಲ ನಿಮಗೆಲ್ಲ ಕೂಡ ಯಾರಿಗೆ ನಿಮಗೆ ಸಿಲಿಂಡರ್ ಪ್ರಾಬ್ಲಮ್ ಆಗಿದೆ ಅಂತೇಳಿ ಯಾರಾದರೂ ಕಳಿಸುವಂಥದ್ದು ಏನೋ ಮಾಡಿದ್ರೆ ಅದರಿಂದ ನೀವು ಅಲರ್ಟ್ ಆಗಿರಿ. ಯಾಕಂದರೆ ಅಧಿಕೃತವಾದಂತಹ ವೆಬ್ಸೈಟ್ ಏನಿದೆ, ಅದು ಗ್ಯಾಸ್ ಸಂಬಂಧಪಟ್ಟ, ಸಿಲಿಂಡರ್ ಸಂಬಂಧಪಟ್ಟಂತೂ ನೀವು ಪ್ರತಿನಿತ್ಯ ಮೊದಲು ಯಾವ ರೀತಿ ನೀವು ಅದನ್ನು ಬುಕ್ ಮಾಡ್ಕೊಳ್ತಾ ಇದ್ದೀರಿ ಆ ರೀತಿಯಾಗಿ ನೀವು ಮಾಡ್ಕೊಳ್ಬೇಕಾಗುತ್ತೆ. ಸ್ವಲ್ಪ ಯಾಮಾರಿ ನೀವು ಬೇರೆ ರೀತಿಯ ಅನ್ನೋನ್ ನಂಬರ್ಗಳಿಗೆ ಸೋಷಿಯಲ್ ಮೀಡಿಯಾಗಳಲ್ಲಿ ಯಾರೋ ಒಂದು ಇನ್ಸ್ಟಾದಲ್ಲಿ ಇನ್ನೊಂದು ರೀಲ್ಸ್ ಮಾಡಿ ಯಾರೋ ನಿಮ್ಗೆ ಕಳಿಸ್ಕೊಡ್ತಾರೆ, ಈ ಲಿಂಕನ್ನು ಈ ನಂಬರ್ ಕಾಂಟ್ಯಾಕ್ಟ್ ಮಾಡಿ ಅಂತಂದರೆ ಅವರು ನೀವು ಏನಾದರೂ ಸ್ವಲ್ಪ ಯಾಮಾರಿ ಮಾಡೋಕ್ಕೆ ಹೋದರೆ ಒಂದು ಕಡೆ ಹಣನೂ ಹೋಗುತ್ತೆ, ಮತ್ತೊಂದು ಕಡೆ ಸಿಲಿಂಡರ್ ಬರೋದಿಲ್ಲ. ಕೆಲವು 1000-2000ಕ್ಕೆಲ್ಲ ನೀವು ಯಾಮಾರಿ ಪೊಲೀಸ್ ಠಾಣೆಗೂ ಕೂಡ ನೀವು ಹೋಗೋಕ್ಕಾಗಲ್ಲ. ಈಗ ಬರೀ 1000 ಬಿಡು ಅಂತ ನೀವು ಸುಮ್ಮನೆ ಆಗ್ತೀರಿ. ಹೀಗಾಗಿ ಇದು ಇತ್ತೀಚೆಗೆ ನಗರದಲ್ಲಿ ಜಾಸ್ತಿ ಆಗಿರುವಂಥದ್ದು. ಇದ್ರ ಬಗ್ಗೆ ಕಂಪ್ಲೇಂಟ್ಸ್ 112ಗೆ ಈಗ ಕರೆ ಬರ್ತಾ ಇರುವಂಥದ್ದು. ಕಂಟ್ರೋಲ್ ರೂಮ್ಗೆ ಇರೋ ಕಂಪ್ಲೇಂಟ್ಸ್ ಹೋಗೋದ್ರಿಂದ ಈ ಕಂಟ್ರೋಲ್ ರೂಮಿಂದ ಈಗೆಲ್ಲವೂ ಕೂಡ ನಗರದ 10 ವಿಭಾಗಗಳೇನಿದೆ ಅದರ ಎಲ್ಲ ಕಡೆ ಈಗ ಆಯಾ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈಗ ಅವೇರ್ನೆಸ್ ಮೂಡಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸೋಷಿಯಲ್ ಮೀಡಿಯಾಗಳಲ್ಲಿ ಅದರ ಬಗ್ಗೆ ಒಂದು ಅವೇರ್ನೆಸ್ ಮೂಡಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಯಾರೂ ಕೂಡ ಈ ರೀತಿಯಾಗಿ ಸಿಲಿಂಡರ್ಗಳ ಬಳಕೆಯ ವಿಚಾರದಲ್ಲಿ ವಂಚನೆ ಒಳಗಾಗಬೇಡಿ. ಯಾಕಂದರೆ ಇದನ್ನೇ ಬಂಡವಾಳ ಮಾಡಿಕೊಂಡು ತಮಗೆಲ್ಲ ಕೂಡ ಅನ್ನೋನ್ ನಂಬರ್ಗಳಿಂದ ಲಿಂಕ್ಗಳನ್ನು ಕಳಿಸುವಂಥದ್ದು. ಅದರಿಂದ ನೀವು ಬುಕ್ ಆಗಿದೆ, ಇನ್ನೇನು ಬಂದುಬಿಡುತ್ತೆ, ನೀವು ಅಮೌಂಟ್ ಕ್ರೆಡಿಟ್ ಮಾಡಬೇಕು, ಅದನ್ನು ಡೆಬಿಟ್ ಮಾಡಿದ್ರೆ ನಿಮಗೆ ಅಮೌಂಟ್ ಬರುತ್ತೆ ಅನ್ನೋ ರೀತಿಯಲ್ಲಿ ಈ ಎಲ್ಲ ಒಂದು ರೀತಿಯಲ್ಲಿ ಪ್ರವೋಕ್ ಮಾಡುವಂಥ ಕೆಲಸಗಳನ್ನು ಮಾಡ್ತಾರೆ. ಹೀಗಾಗಿ ಅದರಿಂದ ನೀವು ಸ್ವಲ್ಪ ಮಾಡಿದ್ರೆ ಹಣವನ್ನು ಕಳ್ಕೊಳ್ತೀರಿ. ನೀವು ಕೂಡ ಕೊನೆಗೆ ಪೊಲೀಸ್ ಠಾಣೆಗೆ ಹೋಗಬೇಕಾದಂತಹ ಒಂದು ಪರಿಸ್ಥಿತಿ ಕೂಡ ಇರುವಂಥದ್ದು. ಹೀಗಾಗಿ ಈ ಒಂದು ಸಂದರ್ಭವನ್ನು, ಅಂದರೆ ಈಗ ಗ್ಯಾಸ್ ಸಿಲಿಂಡರ್ಗಳು ಬರ್ತಾ ಇಲ್ಲ, ಮನೆಗೆ ಈಗ ಬಳಕೆ ಮಾಡೋಕ್ಕೆ ಗ್ಯಾಸ್ ಇಲ್ಲ ಅನ್ನೋ ರೀತಿಯಲ್ಲಿ ನೀವು ಈಗಾಗಲೇ ಸಮಸ್ಯೆಯಲ್ಲಿ ಇರ್ತೀರಿ. ಮತ್ತೊಂದು ಕಡೆ ಅದನ್ನು ಯಾರೋ ಕಳಿಸಿದ್ರು ಅಂತ ಓಪನ್ ಮಾಡಿದ್ರೆ ಮತ್ತೊಂದು ಸಮಸ್ಯೆಗೆ ಸಿಲುಕುವಂಥದ್ದು. ಹೀಗಾಗಿ ಅಂಥ ಒಂದು ಸಂದರ್ಭದಲ್ಲಿ ನೀವು ಅವೇರ್ನೆಸ್, ಅಂದರೆ ಅದರಿಂದ ಸ್ವಲ್ಪ ಅಲರ್ಟ್ ಆಗಿ ಅನ್ನೋದು ಈ ಮೂಲಕ ಆಗಿರುವಂಥದ್ದು. ಸದ್ಯ ಈಗ ಪೊಲೀಸ್ ಠಾಣೆ ಎಲ್ಲರೂ ಪೊಲೀಸರು ಒಂದು ಅವೇರ್ನೆಸ್ ಮೂಡಿಸುವಂಥ ಕೆಲಸವನ್ನು ಈಗ ಪೊಲೀಸರು ಮಾಡ್ತಾ ಇದ್ದಾರೆ. ಜೊತೆಯಲ್ಲಿ ಈಗ ಆಯಾ ಠಾಣಾ ವ್ಯಾಪ್ತಿಯಲ್ಲಿ ಎಲ್ಲ ಈಗ ಅಕ್ರಮವಾಗಿ ಎಲ್ಲೋ ಒಂದು ಕಡೆ ಶೇಖರಣೆಯನ್ನು ಮಾಡ್ಕೊಂಡಿದ್ದಾರೆ ಗೋಡನ್ಗಳಲ್ಲಿ. ಈಗ ಬೇರೆ ಕಡೆ ಸಪ್ಲೈ ಮಾಡ್ತಾ ಇಲ್ಲ, ಮತ್ತು ದುಬಾರಿ ಮೊತ್ತಕ್ಕೆ ಸಿಲಿಂಡರ್ಗಳನ್ನು ಕೊಡ್ತಾ ಇದ್ದಾರೆ ಅನ್ನೋ ಒಂದು ಆರೋಪ ಕೇಳಿ ಬಂದ ಹಿನ್ನೆಲೆಯಲ್ಲಿ ನಗರದ ಎಲ್ಲ ವ್ಯಾಪ್ತಿಯಲ್ಲಿ ಕೂಡ ಗೋಡನ್ಗಳ ಮೇಲೆ ರೈಡನ್ನು ಮಾಡಿದ್ರೆ ಪರಿಶೀಲನೆಯನ್ನು ಮಾಡಲಾಗ್ತಾ ಇದೆ. ಅಂದರೆ ಲಿಮಿಟ್ಗೂ ಮೀರಿ ಏನಾದರೂ ಗೋಡನ್ಗಳಲ್ಲಿ ಶೇಖರಣೆ ಇಟ್ಕೊಂಡಿದ್ದಾರಾ, ಸಪ್ಲೈ ಎಲ್ಲಾಗ್ತಾ ಇದೆ, ಸಪ್ಲೈ ಮಾಡೋದ್ರಲ್ಲಿ ಏನಾದರೂ ಪ್ರಾಬ್ಲಮ್ಸ್ ಆಗ್ತಾ ಇದೆಯಾ, ಮತ್ತು ಸಪ್ಲೈ ಯಾವ ಮೂಲದಿಂದ ಸಪ್ಲೈ ಆಗಿ ಗೋಡನ್ಗಳು ಬರ್ತಾ ಇದೆ, ಸಪ್ಲೈಯರ್ಸ್ ಯಾವ ಥರ ಮಾಡ್ತಾ ಇದ್ದಾರೆ, ಮತ್ತು ಡಿಸ್ಟ್ರಿಬ್ಯೂಟ್ ಮಾಡುವಂಥ ವಿಚಾರದಲ್ಲಿ ಏನಾದರೂ ಪ್ರಾಬ್ಲಮ್ಸ್ ಇದೆಯಾ ಅನ್ನೋ ರೀತಿಯಲ್ಲಿ ಪೊಲೀಸ್ ಇಲಾಖೆ, ಪೊಲೀಸರು ಎಲ್ಲ ಕಡೆ ಕೂಡ ಅಬ್ಸರ್ವ್ ಮಾಡಿ ಅದನ್ನು ನಿಗಾವಹಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಜೊತೆಯಲ್ಲಿ ಕೆಲವೊಂದು ಪೊಲೀಸ್ ಠಾಣೆಯಲ್ಲಿ FIR ಕೂಡ ದಾಖಲಾಗ್ತಾ ಇರುವಂಥದ್ದು. ಈ ನಿಟ್ಟಿನಲ್ಲಿ ಈ ರೀತಿಯಾಗಿ ವಂಚಕರು ಇದನ್ನು ಬಂಡವಾಳ ಮಾಡ್ಕೊಂಡು ನಿಮಗೆ ಯಾಮರಿಸುವಂಥ, ವಂಚನೆ ಮಾಡುವಂಥ ಕೆಲಸ ಮಾಡ್ತಾರೆ. ಹೀಗಾಗಿ ಅದರಿಂದಲೂ ಕೂಡ ನೀವು
ಒಂದು ಜಾಗೃತರಾಗಿರಿ ಅನ್ನೋದು ಈ ಮೂಲಕವಾಗಿ ಒಂದು ರಿಕ್ವೆಸ್ಟ್ ಜೊತೆಯಲ್ಲಿ ಒಂದು ಮಾಹಿತಿಯನ್ನು ನಿಮಗೆ ಈ ಥರ ಆಗ್ತಾ ಇರುವಂಥದ್ದು ನಿಮ್ಮ ಗಮನಕ್ಕೆ ತರುವಂಥ ಕೆಲಸವನ್ನು ಮಾಡಿದ್ದೇನೆ ಸ್ನೇಹಿತರೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ನ್ಯೂಸ್ 18 ಕನ್ನಡದ ಫೇಸ್ಬುಕ್ ಮತ್ತು ಯೂಟ್ಯೂಬನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ಧನ್ಯವಾದ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.